ಇವತ್ತು ಏಂತಕ್ಕೆ ಪ್ರೇರೆ ನಮ್ಮ ಜೀವಿತ ಎಂತಕ್ಕೋಸ್ಕರ ಹೋರಾಟ ಮಾಡ್ತಾ ಇದೀವಿ ನಾವು? ನಮ್ಮ ಜೀವಿತದ ಗುರಿ ಏನು? ಆಶೀರ್ವಾದ ಅಂದ್ರೆ ಏನು ಪ್ರಾಮುಖ್ಯವಾಗಿ ಪ್ರೇರೆ? ಮಾತು ಮುಂಚೆ ಆಶೀರ್ವಾದ 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 ಏನಂತಾನೆ ಗೊತ್ತಿರೋಲ್ಲ ಪ್ರೇರೆ. ಪ್ರೇರೆ ಯೇಸು ಸ್ವಾಮಿ ಮಾಯಲೋಕದಲ್ಲಿ ಸಿಕ್ಕಿರುವುದೇ ದೊಡ್ಡ ಆಶೀರ್ವಾದ ಪ್ರೇರೆ. ಇದ್ರಿಗಿಂತ ಬೇಕಾ? ಈ ಮಾಯಲೋಕ ಇದೇನು ಲೋಕ ಆಗಿದೆ? ಮಾಯಲೋಕ, ಜೇಡರ ಬಲೆಯಂತೆ ನಮ್ಮ ಜೀವಿತ. ಸೈತಾನನು ಇಲ್ಲೋದ್ರೆ ಆಶೀರ್ವಾದ, ಅಲ್ಲೋದ್ರೆ ನಮಗೆ ಆಶೀರ್ವಾದ ಸಿಗುತ್ತೆ, ಇಲ್ಲೋದ್ರೆ ನಮಗೆ ಬಿಡುಗಡೆ ಸಿಗುತ್ತೆ ಅಂತ ಸೈತಾನ ನಮ್ಮನ್ನ ಈ ಲೋಕದಲ್ಲೇ ಓಡಾಡಿಸ್ತಾ ಇರುವಾಗ, ಈ ಲೋಕದಲ್ಲಿ ಯೇಸು ಕ್ರಿಸ್ತನು ಸಿಕ್ಕಿರೋದೇ ಮಹಾ ಆಶೀರ್ವಾದ ಆಗಿರುವಾಗ ಇನ್ನೇನು ಆಶೀರ್ವಾದಕ್ಕೋಸ್ಕರ ಹೋಗಿ ನಾವು ಪ್ರೇರೆ ಭಯಂಕರವಾದಂಥ ರೀತಿಯಲ್ಲಿ ನಾವು ಸಿಗಾಕೋತಾ ಇದ್ದೀವಿ. ಯೇಸು ಕ್ರಿಸ್ತನು ಹೇಳುವಂಥ ಮಾತು ಅರ್ಥ ಆಯ್ತಾ ಇದ್ದ ಪ್ರೇರೆ? ನಿನ್ನಲ್ಲಿ ಇರುವುದನ್ನು ಮಾರಿ ನನಗೆ ಕೊಡು ಅಂತ ಹೇಳ್ತಾ ಇಲ್ಲ, ನನಗೆ ಕೊಡು ಅಂತ ಇದ್ದಾನ. ದೇವ್ರಿಗೇನಾದ್ರೂ ಬೇಕಾಗಿದೆ ಪ್ರೇರೆ? ದೇವ್ರಿಗೇನಾದ್ರೂ ಬೇಕಾ? ಇಡೀ ಪ್ರಪಂಚನೇ ದೇವ್ರದು.